ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಧೃತರಾಷ್ಟ್ರನು ತನ್ನ ಸೇನೆಯು ನಷ್ಟವಾಗುತ್ತಿರುವುದಕ್ಕಾಗಿ ಶೋಕಿಸಿದುದು ಎಂಬ 76ನೆಯ ಅಧ್ಯಾಯಕ್ಕೆ ಸ್ವಾಗತ. ಸಂಜಯ, ಧೃತರಾಷ್ಟ್ರನು ಹೇಳುತ್ತಿರುವನು, ಎಂತಹ ವಿಪರೀತವಿದು! ನಮ್ಮ ಕಡೆಯ ಸೈನ್ಯವಾದರೂ ಪಾಂಡವರ ಸೈನ್ಯಕ್ಕಿಂತಲೂ ವೀರ್ಯಾದಿ ಗುಣಗಳಲ್ಲಿಯೂ ಸಂಖ್ಯೆಯಲ್ಲಿಯೂ ಎಷ್ಟೋ ಮೇಲಾದುದು, ನಾನಾ ವಿಧವಾದುದು, ಅತ್ಯುತ್ತಮವಾದುದು. ಅಂತಹ ಶಾಸ್ತ್ರಾನುಸಾರವಾದ ವ್ಯೂಹ ರಚನೆಯುಳ್ಳದ್ದು ಎಲ್ಲಿ ಹೋದರೂ ಪರಾಜಿತವಾಗಿ ಬರುವುದಲ್ಲ. ಯಾವಾಗಲೂ ಅವು ನಮ್ಮಲ್ಲಿಯೇ ಸೇರಿಕೊಂಡು ನಮ್ಮ ಇಷ್ಟದಂತೆಯೇ ನಡೆಯತಕ್ಕದ್ದು. ಯಾವಾಗಲೂ ಸಂತೋಷವುಳ್ಳದ್ದು, ಯುದ್ಧದಲ್ಲಿಯೇ ಅತ್ಯಾಸಕ್ತಿಯುಳ್ಳದ್ದು. ಅಲ್ಲದೆ ಆ ಸೈನ್ಯಗಳ ಪರಾಕ್ರಮವನ್ನು ನಾವು ಎಷ್ಟೋ ಸಾರಿ ಕಂಡು ತಿಳಿದಿರುವೆವು. ಅದರಲ್ಲಿ ವೃದ್ಧರಿಲ್ಲ, ಸಣ್ಣ ಹುಡುಗರಿಲ್ಲ, ಪುರುಷರಾದವರಿಲ್ಲ, ಬೊಜ್ಜು ಬೆಳೆದವರೂ ಇಲ್ಲ. ಎಲ್ಲರೂ ಪ್ರಾಯದವರೇ. ಎಲ್ಲರೂ ಒಳ್ಳೆ ದೇಹಲಾಘವವುಳ್ಳವರಾಗಿ ದುಂಡಗೆ ಉಬ್ಬಿದ ಎತ್ತರವಾದ ದೇಹವುಳ್ಳವರೇ. ಇಂತಹ ವೀರ ಯೋಧರಿಂದ ತುಂಬಿದ ನಮ್ಮ ಸೈನ್ಯವು ಸಮುದ್ರದಂತೆ ಅಪಾರವಾದುದು, ನಾಶರಹಿತವಾದುದು, ಸಮಸ್ತ ಶಸ್ತ್ರಾಸ್ತ್ರ ಸನ್ನಾಹಗಳಿಂದ ಕೂಡಿದುದು, ಎಲ್ಲ ಅಸ್ತ್ರಗಳಲ್ಲಿಯೂ ನೈಪುಣ್ಯವುಳ್ಳದ್ದು, ಖಡ್ಗ ಯುದ್ಧದಲ್ಲಿಯೂ ಬಾಹು ಯುದ್ಧದಲ್ಲಿಯೂ ಗದಾ ಯುದ್ಧದಲ್ಲಿಯೂ ನೈಪುಣ್ಯವುಳ್ಳದ್ದು, ಪ್ರಾಸ, ವೃಷ್ಟಿ, ತೋಮರ, ಪರಿಘ, ಭಿಂಡಿವಾಲ, ಶಕ್ತಿ, ಮುಸಲ, ಕಂಪನ, ಬಿಲ್ಲು, ಕಣಪ, ಕ್ಷೇಪಣಿ ಮುಂತಾದ ಯಾವ ಆಯುಧಗಳಲ್ಲಿಯೂ ಯುದ್ಧ ಮಾಡುವುದಕ್ಕೂ ಸಮರ್ಥವಾದುದು, ವಿಚಿತ್ರವಾದ ಮುಷ್ಟಿ ಯುದ್ಧಗಳಲ್ಲಿಯೂ ಸಾಮರ್ಥ್ಯವುಳ್ಳದ್ದು, ಎಲ್ಲ ಶಸ್ತ್ರಾಸ್ತ್ರ ವಿದ್ಯೆಗಳ ಸಾರವನ್ನು ಅನುಭವದಿಂದ ತಿಳಿದುದು, ವ್ಯಾಯಾಮದಲ್ಲಿಯೂ ವಿಶೇಷವಾದ ಪರಿಶ್ರಮವನ್ನು ಹೊಂದಿದುದು, ಎಲ್ಲ ಶಸ್ತ್ರಗ್ರಹಣ ವಿದ್ಯೆಗಳಲ್ಲಿಯೂ ಪೂರ್ಣ ನೈಪುಣ್ಯವುಳ್ಳದ್ದು, ವಾಹನಗಳನ್ನು ಏರುವುದರಲ್ಲಿಯೂ ಇಳಿಯುವುದರಲ್ಲಿಯೂ ಮುಂದುವರಿಯುವುದರಲ್ಲಿಯೂ ಅವಕಾಶವನ್ನು ತಿಳಿದು ಹಾರುವುದರಲ್ಲಿಯೂ ಹೊಡೆಯುವುದರಲ್ಲಿಯೂ ಹಿಂದೆ ಮುಂದೆ ಸರಿಯುವುದರಲ್ಲಿಯೂ ಸಮರ್ಥವಾದುದು, ಆನೆ, ಕುದುರೆ, ರಥಗಳನ್ನು ಏರುವುದರಲ್ಲಿ ಚೆನ್ನಾಗಿ ಪರೀಕ್ಷಿಸಲ್ಪಟ್ಟದ್ದು, ಆ ಪರೀಕ್ಷೆಯಲ್ಲಿ ಕಂಡುಬಂದ ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ ವೇತನಗಳಿಂದ ತೃಪ್ತಿಗೊಂಡುದು. ಸಂಜಯ, ನಮ್ಮಲ್ಲಿರುವ ಸೈನ್ಯಗಳಲ್ಲಿ ಸುಮ್ಮನೆ ಜನಕೂಟಕ್ಕಾಗಲಿ, ಉಪಕಾರ ಬುದ್ಧಿಯಿಂದಾಗಲಿ, ಬಂಧುತ್ವದ ದಾಕ್ಷಿಣ್ಯದಿಂದಾಗಲಿ, ಸ್ನೇಹದಿಂದಾಗಲಿ ಕುಲಹೀನರನ್ನು ಸೇರಿಸಿಕೊಳ್ಳಬೇಕೆಂಬ ಕೇವಲ ಜಾತ್ಯಭಿಮಾನದಿಂದಾಗಲಿ ಬಂದವರು ಯಾರೂ ಇಲ್ಲ. ಇದರಲ್ಲಿ ತಕ್ಕವರೆಲ್ಲರೂ ಉತ್ತಮ ಜನರೇ. ಅಂಥವರು ನಮ್ಮಲ್ಲಿ ಅನೇಕರಿರುವರು. ಎಲ್ಲರೂ ನಮ್ಮಿಂದ ತೃಪ್ತಿಗೊಂಡವರು. ಅನೇಕರು ನಮ್ಮಲ್ಲಿ ಉಪಕಾರವನ್ನು ಪಡೆದ ಕೃತಜ್ಞತೆಯಿಂದ ತಮ್ಮ ತಮ್ಮ ಬಂಧುಮಿತ್ರ ಸಂಬಂಧಿಗಳೊಡನೆ ನಮ್ಮ ಕಡೆಗೆ ಸೇರಿರುವರು. ನಮ್ಮ ಸೈನ್ಯವು ಅತ್ಯಂತ ಲೋಕಪ್ರಖ್ಯಾತವಾದುದು, ಉದಾರ ಸ್ವಭಾವವುಳ್ಳದ್ದು. ಅದಲ್ಲದೆ ಅನೇಕ ವೇಳೆ ತಮ್ಮ ಪರಾಕ್ರಮವನ್ನು ತೋರಿಸಿದೆ. ಲೋಕಪಾಲಕರಿಗೆ ಸಮಾನರಾದ ನಮ್ಮ ಸ್ವಜನಗಳಿಂದಲೇ ಅದು ನಡೆಸಲ್ಪಡುತ್ತಿರುವುದು. ಭೂಮಿಯಲ್ಲಿ ಲೋಕಕ್ಕೆಲ್ಲ ಸಮ್ಮತರೆನಿಸಿಕೊಂಡ ಅನೇಕ ಕ್ಷತ್ರಿಯರಿಂದ ರಕ್ಷಿಸಲ್ಪಟ್ಟದು. ಅವರೆಲ್ಲರೂ ತಾವಾಗಿ ತಮ್ಮ ಸಮಸ್ತ ಸೈನ್ಯಗಳೊಡನೆಯೂ ಪದಾತಿಗಳೊಡನೆಯೂ ಬಂದು ಸೇರಿರುವರು. ನದಿಗಳಿಂದ ಸುತ್ತಲೂ ತುಂಬಲ್ಪಡುತ್ತಿರುವ ಮಹಾ ಸಮುದ್ರದಂತೆ ನಮ್ಮ ಸೈನ್ಯವು ಅಪಾರವಾಗಿರುವುದು. ನಮ್ಮಲ್ಲಿರುವ ಆನೆಗಳು, ರಥಗಳು ರೆಕ್ಕೆ ಇಲ್ಲದ ಹಕ್ಕಿಗಳಂತೆ ಹಾರಬಲ್ಲವು. ಸಂಜಯ, ನಮ್ಮ ಸೈನ್ಯವನ್ನು ಮಹಾ ಸಮುದ್ರವೆಂದೇ ಹೇಳಬೇಕು. ಬಗೆ ಬಗೆಯ ಯೋಧರೆಂಬ ಜಲದಿಂದಲೂ ವಾಹನಗಳೆಂಬ ಅಲೆಗಳಿಂದಲೂ ಕತ್ತಿ, ಗದೆ, ಶಕ್ತಿ, ಬಾಣ, ಕ್ಷೇಪಣಿ, ಪ್ರಾಸಗಳೆಂಬ ಜಲಚರಗಳಿಂದಲೂ ರತ್ನದ ಪಟ್ಟೆಗಳೆಂಬ ರತ್ನಗಳಿಂದಲೂ ನಾನಾ ಕಡೆಗೆ ಓಡುತ್ತಿರುವ ಕುದುರೆಗಳೆಂಬ ಪ್ರವಾಹದಿಂದಲೂ ಭಯಂಕರವಾಗಿ ಗರ್ಜಿಸುತ್ತಿರುವ ಮಹಾ ಸಮುದ್ರದಂತಿರುವುದು. ಅಯ್ಯೋ, ನಮ್ಮ ಕಡೆಯಲ್ಲಿ ಇರುವವರೇನು ಸಾಮಾನ್ಯರೇ? ದ್ರೋಣನು, ಭೀಷ್ಮನು, ಕೃತವರ್ಮನು, ಕೃಪನು, ದುಶ್ಯಾಸನನು, ಜಯದ್ರಥನು, ಭಗದತ್ತನು, ವಿಕರ್ಣನು, ಅಶ್ವತ್ಥಾಮನು, ಶಕುನಿ, ಬಾಹ್ಲಿಕನು ಇಂತಹ ಮಹಾಬಲಾಢ್ಯರಾದ ವೀರಾಧಿವೀರರಿಂದ ನಮ್ಮ ಸೈನ್ಯವು ರಕ್ಷಿಸಲ್ಪಡುತ್ತಿರುವುದು. ಅಯ್ಯೋ, ಇಂತಹ ಸೈನ್ಯವೇ ಆ ಪಾಂಡುವಿನ ಮಕ್ಕಳ ಕೈಯಿಂದ ಕೊಲ್ಲಲ್ಪಟ್ಟಿತೆಂದರೆ ಇನ್ನು ಪೌರುಷದಲ್ಲಿ ಏನಿದೆ? ಇದೆಲ್ಲ ದೈವಗತಿಯೆಂದೇ ಹೇಳಬೇಕು. ಸಂಜಯ, ನಮ್ಮ ಮಕ್ಕಳು ಮಾಡಿದಷ್ಟು ಪ್ರಬಲವಾದ ಯುದ್ಧ ಸನ್ನಾಹವನ್ನು ಇದುವರೆಗೆ ಲೋಕದಲ್ಲಿ ಯಾವ ಮನುಷ್ಯರು ನೋಡಿರಲಾರರು. ಅಷ್ಟೇಕೆ,
ಬಹು ಪುರಾತನ ಕಾಲದ ಮಹರ್ಷಿಗಳು ಇಂಥವನ್ನು ಕಂಡು ಕೇಳಿರಲಾರರು. ಅಂತಹ ಶತ್ರು ಸಂಪತ್ತುಗಳಿಂದ ಕೂಡಿದ ಆ ನಮ್ಮ ಸೈನ್ಯವೇ ಯುದ್ಧದಲ್ಲಿ ಕೊಲ್ಲಲ್ಪಟ್ಟಿತೆಂದರೆ ಅದೃಷ್ಟಕ್ಕಿಂತಲೂ ಮೇಲಾದುದೇನಿದೆ? ಇದೇನೋ ನನಗೆ ವಿಪರೀತವಾಗಿಯೇ ತೋರುತ್ತಿದೆ. ಅಂತಹ ಭಯಂಕರವಾದ ನಮ್ಮ ಸೈನ್ಯವು ಪಾಂಡವರನ್ನು ಕೊಲ್ಲಲಾರದೆ ಹೋಯಿತಲ್ಲ ಸಂಜಯ. ನಿಜವಾಗಿಯೂ ಪಾಂಡವರ ಸಹಾಯಕ್ಕಾಗಿ ದೇವತೆಗಳೇ ಒಟ್ಟಾಗಿ ಸೇರಿ ಬಂದು ನಮ್ಮನ್ನು, ನಮ್ಮ ಕಡೆಯವರನ್ನು ಕೊಲ್ಲುವಂತಿದೆ. ವಿದುರನು ಪ್ರತಿದಿನವೂ ನಮಗೆ ಹಿತವಾಗಿಯೂ ಪಥ್ಯವಾಗಿಯೂ ಇರುವ ಬುದ್ಧಿವಾದಗಳನ್ನು ಹೇಳುತ್ತಿದ್ದನು. ನಾನಾಗಲಿ, ಮೂಢನಾದ ನನ್ನ ಮಗನಾಗಲಿ ಅದನ್ನು ಗ್ರಹಿಸದೆ ಹೋದೆವು. ಸರ್ವಜ್ಞನೂ ಮಹಾತ್ಮನೂ ಆದ ಆ ವಿದುರನ ಮಾತೆಲ್ಲವೂ ಈಗ ನಿಜವಾಗಿಯೇ ತೋರುತ್ತಿದೆ. ಸಂಜಯ, ಹೇಗಿದ್ದರೂ ಇದು ಹೀಗೆಯೇ ನಡೆಯಬೇಕಾಗಿದ್ದಿತು. ಅದನ್ನು ಹಾಗೆಯೇ ನಾವು ಕಣ್ಣಾರೆ ನೋಡುತ್ತಿರುವೆವು. ದೈವ ಸಂಕಲ್ಪವು ಹೇಗಿದೆಯೋ ಅದು ಹಾಗೆಯೇ ನಡೆಯಬೇಕಲ್ಲದೆ ಬೇರೆ ವಿಧವಾಗಿ ನಡೆಯದು ಎಂದನು. ಇದು 76ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.